ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಪುಟ್ಟ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಒಂದು ಕಮೆಂಟು ಮತ್ತು ಲೈಕ್ನ ಪಾಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಪ್ಪ ಅಂದರೆ KSIC ಸೀರೆ ತರೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ತುಂಬಾ ಎಕ್ಸೈಟ್ಮೆಂಟು, ಯಾಕಂದರೆ ನಾವು KSIC ಸೀರೆ ತೊಗೊಂಡಿರಲಿಲ್ಲ ನಮ್ಮ ಮನೇಲಿ ಯಾರು. ಹಾಗಾಗಿ ನಮ್ಮ ಸಿಸ್ಟರ್ ತಗೋತೀನಿ ಹೋಗೋಣ ಅಂತ ಹೇಳಿದರು. ನನಗಲ್ಲ, ಇದು ನಮ್ಮ ಸಿಸ್ಟರ್ಗೆ. ಹಾಗಾಗಿ ಹೊರಟ್ವಿ. ಮಾರ್ನಿಂಗು 4:30ಗೆ ಎದ್ಬಿಟ್ಟು 6 o'clockಗೆಲ್ಲ ಮನೆ ಬಿಟ್ವಿ ನಾವು. ನಿಜವಾಗ್ಲೂ ನಮ್ಮ ಅಕ್ಕನ ಹಸ್ಬೆಂಡು ಮಾರ್ನಿಂಗ್ ಬೇಗ ಕರ್ಕೊಂಡೋದ್ರು. ನಿಜವಾಗ್ಲೂ ಅವ್ರಿಗೆ ತುಂಬ ಪೇಷನ್ಸು. ಬಟ್ ನಮ್ಮ ಹಸ್ಬೆಂಡ್ಗೆ ಆ ಥರ ಪೇಷನ್ಸ್ ಇಲ್ಲ, ಸ್ವಲ್ಪ ಕಡಿಮೆ. ಅವ್ರಿಗೆ ತುಂಬ ಪೇಷನ್ಸಿಂದ ಕರ್ಕೊಂಡು ಹೋದರು ನಮ್ಮನ್ನ. ಮಾರ್ನಿಂಗ್ ತುಂಬ ಚಳಿ ಇತ್ತು. ಇವಾಗ ಚಳಿಗಾಲ ಅಲ್ವಾ, ತುಂಬ ಅಂದರೆ ತುಂಬ ಹಿಮ ಬೀಳ್ತಾ ಇತ್ತು. ಚೆನ್ನಾಗಿತ್ತು, ವಾತಾವರಣನೂ ಚೆನ್ನಾಗಿತ್ತು. ಚುಮು ಚಳಿಲಿ ಟ್ರಾವೆಲ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಮೈಸೂರು ಅಂದರೆ ಒಂಥರ ನಮ್ಮ ಮೈಸೂರು ನಗರಿ ಒಂಥರ ಸಾಂಸ್ಕೃತಿಕ ನಗರಿ, ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಹೈವೇಲಿ ಹೋಗೋದು ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಇನ್ನು ನಾವು ಮೈಸೂರಿಗೆ ಎಂಟ್ರಿ ಆದ್ವಿ. ಮುಕ್ಕಾಲ್ ಮಂಡ್ಯದಿಂದ ನಾವು ಹೊರಟಿದ್ದು. ಹಾಗಾಗಿ ಮುಕ್ಕಾಲ್ ನಾವು ಮೈಸೂರಿಗೆ ಬಂದುಬಿಟ್ವಿ. ಮಾರ್ನಿಂಗು ವೈಬ್ಸು ತುಂಬಾ ಚೆನ್ನಾಗಿತ್ತು. ತಿಂಡಿ ಏನು ಮಾಡಿರಲಿಲ್ಲ, ಯಾಕಂದರೆ ಅದನ್ನು ಮುಗಿಸ್ಕೊಂಡು ಅಂದರೆ ಸ್ಯಾರಿ ಪರ್ಚೇಸ್ ಆದಮೇಲೆ ಟಿಫನ್ಗೆ ಹೋಗೋಣ ಅಂಥೇಳಿ ನಾವು ಅಂದ್ಕೊಂಡ್ವಿ. ಅಲ್ಲಿ ತುಂಬ ಅಲ್ಲಿ ಕಲೆಕ್ಷನ್ಸ್ ಇಟ್ಟಿರ್ತಾರೆ. ನಾವೇನಲ್ಲಿ ತೆಗೆದು ಓಪನ್ ಮಾಡಿ ಅಂದರೆ ಮಾಮೂಲಿ ಅಂಗಡಿಗಳ ಥರ ಓಪನ್ ಮಾಡಿ ನೋಡಲಿಕ್ಕಾಗಲ್ಲ. ಯಾವ್ದು ಇಷ್ಟ ಆಗುತ್ತೆ ಅದನ್ನು ಪಟ್ಟಂತ ಎತ್ಕೋಬೇಕು, ಬಿಲ್ ಹಾಕ್ಸ್ತಾ ಇರಬೇಕು. ಆ ಥರ ವ್ಯವಸ್ಥೆ ಇರುತ್ತೆ KSICಲಿ. ಇನ್ನು ಈ ನಡುವೆ KSIC ಸೀರೆಗೆ ತುಂಬಾ ಡಿಮ್ಯಾಂಡ್ ಆಗಿಬಿಟ್ಟಿದೆ. ಯಾಕೆ ಅಂದರೆ ಮುಂಚೆ ಎಲ್ಲ ಒಂದು 50 years ಆದಮೇಲೆ KSIC ಸೀರೆಗೆ ಹೋಗೋರು ಹೆಣ್ಮಕ್ಳು. ಬಟ್ ಈಗ ಹಾಗಿಲ್ಲ. ಯಂಗ್ಸ್ಟರ್ಸ್ ಎಲ್ಲ KSICಗೆ ಮೊರೆ ಹೋಗ್ಬಿಟ್ಟಿದ್ದಾರೆ. ಹಾಗಾಗಿ ತುಂಬಾ ಡಿಮ್ಯಾಂಡ್ ಆಗಿಬಿಟ್ಟಿದೆ. ಮತ್ತು ಕಚ್ಚಾ ವಸ್ತುಗಳು ಸರಿ ಸಿಗ್ತಾ ಇಲ್ಲ. ಹಾಗಾಗಿ ಅದು ಒಂದು. ಮತ್ತು ಗೋಲ್ಡ್ ರೇಟ್ ಬೇರೆ ಜಾಸ್ತಿ ಆಗಿದೆಯಲ್ವಾ, ಹಾಗಾಗಿ ಇದ್ದಕ್ಕಿದ್ದಂಗೆ ಮೈಸೂರು ಸಿಲ್ಕ್ ಸೀರೆ ಡಬಲ್ ರೇಟ್ ಆಗಿಬಿಟ್ಟಿದೆ. ಮತ್ತು ಈ ನಡುವೆ ಡಿಮ್ಯಾಂಡ್ ಅಂತೂ ತುಂಬಾ ಜಾಸ್ತಿ ಆಗಿಬಿಟ್ಟಿದೆ. ನಾವು ಫ್ಯಾಕ್ಟ್ರಿ ಔಟ್ಲೆಟಿಗೆ ಬಂದ್ವಿ. ನಾವು ಈ ಫ್ಯಾಕ್ಟ್ರಿ ಔಟ್ಲೆಟ್ ಒಳಗೆ ಎಂಟ್ರಿ ಆಗುವಾಗ 7 o'clock 10 minutes ಇತ್ತು. ನಾವು ಮನೆ ಬಿಟ್ಟಿದ್ದು 6 o'clock, 7 o'clockಗೆ 10 minutes ಇದ್ದಂಗೆ ನಾವು ಎಂಟ್ರಿ ಆದ್ವಿ. ನೋಡ್ಬೋದು, ಇದೇ ಫ್ಯಾಕ್ಟ್ರಿ ಔಟ್ಲೆಟ್ಟು. ತುಂಬ ಜನ ವರ್ಕರ್ಸ್ ಇದ್ದಾರೆ ಇಲ್ಲಿ ಫ್ಯಾಕ್ಟ್ರಿನಲ್ಲಿ. ನಾನು ತೋರಿಸ್ತೀನಿ ನೋಡಿ ಟೈಮಿಂಗ್ಸು. 7 o'clockಗೆ ಇನ್ನೂ 10 minutes ಟೈಮ್ ಇದೆ. ಇದೇ ಮೈಸೂರು ಸಿಲ್ಕ್ ಫ್ಯಾಕ್ಟ್ರಿ ಔಟ್ಲೆಟ್ಟು. ನೋಡ್ಬೋದು, ನಾವು ಹೋಗೋಕ್ಕಿಂತ ಮುಂಚೆ 4 members ಆಲ್ರೆಡಿ ಕ್ಯೂನಲ್ಲಿ ನಿಂತ್ಕೊಂಡ್ಬಿಟ್ಟಿದ್ರು. ಅಂದರೆ ಚೇರ್ ವ್ಯವಸ್ಥೆ ಇದೆ, ನಿಂತ್ಕೊಳ್ಳೋ ಅಂಥದ್ದೇನಿಲ್ಲ, ಕೂತ್ಕೋಬೋದು. ಅಂದರೆ ವಯಸ್ಸಾದವರೆಲ್ಲ ಇರ್ತಾರಲ್ವ, ಹಾಗಾಗಿ ಆಗಲ್ಲ ಅಂಥೇಳಿ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ. ಬ್ಯಾರಿಕೇಡ್ ಥರ ಎಲ್ಲ, ಗೇಟ್ ಥರ ಎಲ್ಲ ಹಾಕಿ ಕೂತ್ಕೊಳ್ಳೋಕ್ಕೆ ಚೇರ್ಗಳನ್ನೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಇನ್ನು ನೋಡಿ, ಈ ಥರ ಲಾರಿಗಳಲ್ಲಿ ಕಚ್ಚಾ ವಸ್ತುಗಳೆಲ್ಲ ಬರುತ್ತೆ ಅಂತ ನಾನು ಅನ್ಕೋತೀನಿ. ಗೊತ್ತಿಲ್ಲ, ನಾನು ಅಂದ್ಕೊಂಡೆ ಕಚ್ಚಾ ವಸ್ತು ಬಂದಿರ್ಬೋದು ಅದರಲ್ಲಿ. ಅಂದರೆ ಸೀರೆಗೆ ಬೇಕಾಗಿರತಕ್ಕಂತಹ ರೇಷ್ಮೆ ದಾರಗಳಾಗಿರ್ಬೋದು, ಆ ಥರ ಎಲ್ಲ ಬರುತ್ತೆ ಅಂತೇಳಿ ನಾನು ಅಂದ್ಕೊಂಡೆ. ನೋಡಿ, ನಾವು ಖಾಲಿ ಇತ್ತು. ನಮ್ಮ ಹಿಂದೆ ಎಷ್ಟು ಜನ ಆದರು ಅಂದರೆ ತುಂಬಾ ಜನ ಆದರು. ಫಸ್ಟಿಗೆ 10 members ಒಳಗೆ ಬಿಡ್ತಾರೆ. 10:30ಗೆ ಓಪನ್ ಆಗುತ್ತೆ. ನಾವು 6 o'clockಗೆ ಮನೆ ಬಿಟ್ಟಿದ್ದಕ್ಕೆ ನೋಡಿ ಬೇಗ ಬಂದ್ವಿ. ಇನ್ನೇನಾದರೂ ನಾವು 10 o'clockಗೆ ಬಂದರೆ ನಮಗೆ ನಿಜವಾಗ್ಲೂ ಬೇಗ ಬಂದವ್ರಿಗೆ ಒಳ್ಳೊಳ್ಳೆ ಸೀರೆ ಸಿಗುತ್ತೆ ಕಲೆಕ್ಷನ್ಸು. ಫಸ್ಟ್ 10 membersಗೆ ಸೂಪರಾಗಿ ಸೀರೆ ಸಿಗುತ್ತೆ ಸ್ನೇಹಿತರೆ. ಆಮೇಲೆ ಅಂಥ ಏನು ಚೆನ್ನಾಗಿ ಸಿಗತ್ತೆ, ಬಟ್ ಲೈಟ್ ಕಲರ್ಗಳು ಸಿಗತ್ತೆ. ನೋಡ್ಬೋದು, 10:30ಗೆಲ್ಲ ಗೇಟ್ ಓಪನ್ ಮಾಡ್ತಾರೆ. ಗೇಟ್ ಓಪನ್ ಮಾಡಿ ಒಳಗೆಲ್ಲ ಕ್ಲೀನ್ ಮಾಡಿ ಆಮೇಲೆ ನಮ್ಮನ್ನು ಒಳಗೆ ಬಿಡೋದು. ಎಲ್ಲ ಎಕ್ಸೈಟ್ಮೆಂಟು. ಏನು ಕೀ ತೆಗಿತಿದ್ದಂಗೆ ಎಲ್ಲ ನಿಂತ್ಕೊಂಡ್ಬಿಟ್ರು, ಬಟ್ ಬಿಡಲಿಲ್ಲ ನಮ್ಮನ್ನು. ಒಂದು 10-15 minutes ಎಲ್ಲ ಒಳಗೆಲ್ಲ ಕ್ಲೀನ್ ಮಾಡಿಕೊಂಡು ಸೀರೆನೆಲ್ಲ ನೀಟಾಗಿ ಜೋಡಿಸ್ಕೊಂಡು ಆ ಥರ ಆಮೇಲೆ ನಮ್ಮನ್ನು ಒಳಗೆ ಬಿಟ್ಟರು. ನೋಡ್ಬೋದು, ಎಂತೆಂಥ ಒಳಗೆ ವಿಡಿಯೋ ಅಲೋ ಇರಲ್ಲ. ಇದಕ್ಕೆ ಎಷ್ಟು ಕೊಟ್ಟರು ಅವರು? ಮ್ಯಾಮ್ ಇದಕ್ಕೆ ಏನು ಕಾಸ್ಟ್?
ನೋಡ್ಬೋದು ಅವರು 2 ಸೀರೆ ತೊಗೊಂಡಿದ್ರು. ಅದನ್ನು ನಾನು ಕೇಳ್ತಾಯಿದ್ದೆ ಎಷ್ಟು ಕೊಟ್ರಿ ಏನು ಅಂತೇಳಿ. ಅವ್ರು ಹೇಳಿದ್ರು. ಕೊನೆಗೆ ನಾವು ಬಂದ್ವಿ. ನಮಗೂ ಒಂದು ಸೀರೆ ಅಷ್ಟೇ ನಮ್ಮ ಮೈಂಡ್ ಸೆಟ್ಟಲ್ಲಿ ಇದ್ದಿದ್ದಲ್ವ, ನಾವು ಒಂದು ಸೀರೆ ತೊಗೊಂಡು ನೋಡ್ಬೋದು. ನನಗೊಂಥರ ಎಕ್ಸೈಟ್ಮೆಂಟು, ಯಾರ್ಯಾರು ಯಾವ ಸೀರೆ ತೊಗೊಂಡಿದ್ದಾರೆ. ಹೆಣ್ಮಕ್ಳು ಹಂಗೆ ಅಲ್ವಾ ನೋಡಿ, ಎಷ್ಟು ಜನ ಇದ್ದರೂ ನಾವು ತೊಗೊಂಡು ಬಂದಮೇಲೂ ಆದರೆ ಅವರಿಗೆಲ್ಲ ಒಳ್ಳೊಳ್ಳೆ ಸೀರೆ ಸಿಗೋಲ್ಲ. ಯಾಕಂದರೆ 40 ಸೀರೆ ಒನ್ ಡೇಗೆ 40 ಸೀರೆ ಹಾಕೋದು. ನಾವು ಇಷ್ಟು ತೊಗೊಂಡು ಟಿಫನ್ ಮಾಡಿರಲಿಲ್ವಲ್ಲ, ಇಲ್ಲಿ ಟಿಫನಿಗೆ ಅಂತ ಬಂದ್ವಿ. ಮುಂಚೆ ಎಲ್ಲ KSIC ಸೀರೆನ ಇನ್ಸ್ಟಾಲ್ಮೆಂಟಲ್ಲಿ ತೊಗೋಬೋದಾಗಿತ್ತು. ಅಂದರೆ ಇನ್ಸ್ಟಾಲ್ಮೆಂಟ್ ಅಂದರೆ ಗೌರ್ಮೆಂಟ್ ಎಂಪ್ಲಾಯ್ಗಳಿಗೆ ಇನ್ಸ್ಟಾಲ್ಮೆಂಟಲ್ಲಿ ಕೊಡೋರು, ಚೆಕ್ಗಳು ಕೊಡಬೇಕಾಗಿತ್ತು. ಈ ಥರ ವ್ಯವಸ್ಥೆ ಇತ್ತು. ಬಟ್ ಇವಾಗೆಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ ಅದನ್ನು. ಇನ್ನು ನಮ್ಮ ಬೆಂಗಳೂರಲ್ಲೂ ಕೂಡ ಬ್ರ್ಯಾಂಚ್ಗಳಿದ್ದಾವೆ. ಗಾಂಧಿ ಬಜಾರಲ್ಲಿ ಒಂದಿದೆ, ಬಸವೇಶ್ವರ ನಗರದಲ್ಲಿದೆ, ಆಮೇಲೆ ಮಲ್ಲೇಶ್ವರಮಲ್ಲಿ ಒಂದಿದೆ ಅಂತ ಗೊತ್ತು ನನಗೆ. ನಾನು ಒಂದು ಸರಿ ಏನೋ ಗಾಂಧಿ ಬಜಾರಿಗೆ ವಿಸಿಟ್ ಕೊಟ್ಟಿದ್ದೀನಿ. ಬಟ್ ನಮಗೆಲ್ಲ ಅಷ್ಟೆಲ್ಲ ಕಾಸ್ಟ್ ಕೊಟ್ಟು ತಗೋಬೇಕಲ್ವಾ, ನನಗೇನು ಅಷ್ಟೆಲ್ಲ ಕಾಸ್ಟ್ ಕೊಟ್ಟು ತೊಗೊಳಕ್ಕೆ ಒಂಥರ ಏನಪ್ಪ ಉಡೋದೇ ಒಂದಿನ ಅಂತ ಅನ್ನಿಸ್ಬಿಡತ್ತೆ. ಸಿಹಿ ಕಹಿ ಚಂದ್ರು ಎಲ್ಲ ಈ ಹೋಟೆಲಿಗೆ ಬಂದಿದ್ದರು. ಬನ್ನಿ ಮೈಸೂರು ಅರಮನೆನ ತೋರಿಸ್ತೀನಿ. ಹೋಗ್ಬೇಕಾದ್ರೂ ತೋರಿಸಿದ್ದೆ. ಒಂಥರ ಮೈಸೂರು ಅರಮನೆ ದೂರದಿಂದನೇ ನೋಡೋಕ್ಕೆ ಒಂಥರ ಖುಷಿ ಕೊಡತ್ತೆ. KSIC ಸೀರೆ ತೊಗೊಳೋದು ಎಷ್ಟು ಕಷ್ಟ ಅಂತ ಇವತ್ತು ಅನುಭವಿಸ್ಬಿಟ್ಟಿದ್ದೀವಿ. ಸಿಕ್ಕಾಪಟ್ಟೆ ಕ್ಯೂ ನಿಲ್ಲಬೇಕು. ಇವಾಗೆಲ್ಲ ಅವ್ರು ಹೇಳ್ತಾಯಿದ್ರು, ಇನ್ಸ್ಟಾಗ್ರಾಮು ಯೂಟ್ಯೂಬಲ್ಲೆಲ್ಲ ರೀಲ್ಸ್ ಹಾಕ್ಬಿಟ್ಟು ತುಂಬಾ ಡಿಮ್ಯಾಂಡ್ ಆಗಿಬಿಟ್ಟಿದೆ, ನೀವೆಲ್ಲ ವೀಡಿಯೋ ಮಾಡಬೇಡಿ ಅಂಥೇಳಿ. ಇವಾಗೆಲ್ಲ ವೀಡಿಯೋನ ಅಲೋ ಮಾಡಲ್ಲ, ವೀಡಿಯೋ ಮಾಡಿಕೊಂಡ್ರೆ ಬೈತಾರೆ. ಬಟ್ ನಾನು ಗೊತ್ತಿಲ್ದಂಗೆ ಒಂಚೂರು 1-2-3 ಸೆಕೆಂಡ್ ಅಷ್ಟೇ ನಾನು ವೀಡಿಯೋ ಮಾಡ್ಕೊಂಡಿದ್ದು. ಇನ್ನು ನಮ್ಮ ಭಾವಂಗೆ ಸ್ವಲ್ಪ ಕೆಲಸ ಇದೆ ಅಂಥೇಳಿ ತಾಲೂಕು ಆಫೀಸಿಗೆ ಹೋಗಿ ಬಂದರು. ನಾವು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಮನೆಗೆ ಬಂದ್ವಿ. ಮನೆಗೆ ಬಂದ ತಕ್ಷಣ ನಾವು ತೋರಿಸ್ತೀನಿ ನಾವು ಯಾವ ಸೀರೆ ತಗೊಂಡ್ವಿ, ಎಷ್ಟು ಕಾಸ್ಟ್ ಆಯಿತು ಅಂತ ನಾನು ತೋರಿಸ್ತೀನಿ. ಬನ್ನಿ ಸ್ನೇಹಿತರೆ, ನಾವು ತಗೊಂಡಿರೋ ಸೀರೆ ಹೇಗಿದೆ ಮತ್ತು ನಿಮಗೆ ಇಷ್ಟ ಆಯಿತಾ ಅಂಥೇಳಿ ನನಗೊಂದು ಕಮೆಂಟ್ ಮಾಡಿ ತಿಳಿಸಿ. ನಮ್ಮ KSIC ನಮ್ಮ ಹೆಮ್ಮೆ ಅಂತಲೇ ಹೇಳ್ತೀನಿ. ಯಾಕಂದರೆ ಒಂಥರ ಮೈಸೂರು ಮಲ್ಲಿಗೆ, ಮೈಸೂರು ಪಾಕು, ಮೈಸೂರು ಸೀರೆ ಇವೆಲ್ಲ ಹೆಣ್ಮಕ್ಳಿಗಾಗಲಿ, ಅಂದರೆ ಸೀರೆ ಬಿಟ್ಟು ಗಂಡು ಮಕ್ಕಳಿಗೂ ಇಷ್ಟ ಆಗುತ್ತೆ. ಮೈಸೂರು ಪಾಕೆಲ್ಲ ಸೀರೆ, ಹೂವು, ಬಳೆ ಇವೆಲ್ಲ ಹೆಣ್ಮಕ್ಳಿಗೆ ತುಂಬಾ ಖುಷಿ ಕೊಡುತ್ತೆ. ನೋಡಿ ನಾವು ಈ ಕಲರ್ನ ತಗೊಂಡ್ವಿ. ನಾನೇ ಸೆಲೆಕ್ಟ್ ಮಾಡಿದ್ದು. ಬಟ್ ಇದೊಂದು ಸ್ವಲ್ಪ ಕಾಸ್ಟ್ ಜಾಸ್ತಿ, 45+ ಇದೆ. 45 268 45,268 ರೂಪಾಯಿನ ನಾವು ಪೇ ಮಾಡಿದ್ವಿ. ತೋರಿಸ್ತೀನಿ ನಾನು ಯಾವ ಥರ ಇದೆ ಸೀರೆ ಅಂತ. ಅಂದರೆ ಜರಿ ಜಾಸ್ತಿ ಇದ್ದರೆ ಜಾಸ್ತಿ ರೇಟು, ಗೋಲ್ಡ್ ರೇಟ್ ಎಲ್ಲ ಜಾಸ್ತಿ ಆಗಿದೆಯಲ್ಲ. ಮತ್ತು ರೇಷ್ಮೆ ಹುಳುಗಳು ಅಷ್ಟೇ, ಮುಂಚೆ ಎಲ್ಲ ತುಂಬ ಕಲ್ಲರಾಗಿರೋ ಒಂಥರ ಗ್ರೀನರಿ ಆಗಿರೋದು, ಇವಾಗ ಸ್ವಲ್ಪ ಡಲ್ಲಾಗಿದೆ ಕಲ್ಲರು ರೇಷ್ಮೆ ಹುಳುದು. ಯಾಕೆ ಅಂತ ಗೊತ್ತಿಲ್ಲ. ನಾವು ತಿನ್ನೋ ಆಹಾರನೂ ಕಲಬೆರಕೆ ಅಲ್ವಾ, ಅದೇ ಥರ ಪಾಪ ಅವುಗಳಿಗೂ ಒಳ್ಳೆ ಆಹಾರ ಸಿಗ್ತಾ ಇಲ್ಲ ಅನಿಸುತ್ತೆ. ಕಲರೆಲ್ಲ ಕಡಿಮೆ ಆಗಿಬಿಟ್ಟಿದೆ. ನೋಡಿ ನಾವು ತೊಗೊಂಡಿರೋ ಸೀರೆ ಇದಾಗಿದೆ ಸ್ನೇಹಿತರೆ. ಇಷ್ಟ ಆಯಿತಾ ಹೇಳಿ ನನಗೆ. ರೇಷ್ಮೆ ಸೀರೆ ಮುದ್ರಿದ್ರೆ ಒಂದು ಹಿಡಿಯಾಗುತ್ತೆ, ಉಟ್ಟರೂ ಗೊತ್ತಾಗಲ್ಲ, ನಾವು ಹೆಂಗೆ ಉಡ್ತೀವಿ ಹಂಗೆ ಕೂರತ್ತೆ. ನನಗಂತೂ ಈ ಕಲರ್ ತುಂಬಾ ಇಷ್ಟ ಆಗೋಯ್ತು. ಸುಮ್ಮನೆ ಹೋಗಿ ಕೈ ಇಟ್ಕೋಬೇಕಷ್ಟೇ. ನಿಮ್ಗೆ ಇಷ್ಟ ಆಯಿತಾ ಹೋಗಿ ಕೈ ಇಟ್ಕೋಬೇಕು, ಅವರು ಇಷ್ಟ ಆಯಿತಾ ಪ್ಯಾಕು ಅಷ್ಟೇ. ನಾನು ತಕ್ಷಣ ನಮ್ಮ ಮೈಂಡಲ್ಲಿ ಇದ್ದಿದ್ದೆ ಡಾರ್ಕ್ ಕಲರು, ಹಾಗಾಗಿ ನನಗೆ ರೆಡ್ ಇಷ್ಟ ಆಯಿತು ಅಂತ ಅದ್ರ ಮೇಲೆ ಕೈ ಇಟ್ಟಿದ್ದೆ. ಮತ್ತು ಇದರಲ್ಲಿ ಮೈಸೂರು ಸಿಲ್ಕ್ ಸೀರೆನ ಯಾವ ಥರ ನಾವು ಇಟ್ಕೋಬೇಕು, ವಾಶ್ ಮಾಡೋದು ಹೆಂಗೆ ಅಂಥೇಳಿ ಇದರಲ್ಲಿ ಬಾಕ್ಸಲ್ಲೇ ಕೊಟ್ಟಿದ್ದಾರೆ. ಅದನ್ನು ನಾವು ನೋಡಿಕೊಂಡು ಇದು ಮಾಡಬೇಕಾಗತ್ತೆ, ಇಟ್ಕೋಬೇಕಾಗತ್ತೆ. ಇಷ್ಟ ಆಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ನ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್. ಅಷ್ಟೇ.